दिल धड़क धड़क नस फड़क फड़क जिद कड़क कड़क लहू भड़क भड़क तुझे दाव पे समझाना है तेरी अकड़ को पकड़ के रगड़ तुझे सांस सांस तड़पाना है तेज बसड़ तू खेल बेधड़क तू खेल बेधड़क तू खेल बेधड़क तू खेल बेधड़क गेम है शुरू बज गया बजर परी मैच न्यूज की हर खेल पे नजर ಏನಾಗಬಹುದು ಅಂತ ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ ಸಹಾಯಕ್ಕಾಗಿ 1800112355 ಕರೆ ಮಾಡಿ ಹಾಗೂ 011229011701 ಮಿಸ್ ಕಾಲ್ ಕೊಡಿ ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಒಳ್ಳೆಯ ಗಂಡ ಎದ್ದ ಮುತ್ತಿನ ಮಕ್ಕಳು ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು ಈಗ ಹರಡ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ ಇನ್ನು ಯಾವುದೂ ಮೊದಲಿನ ತರ ಇರಕ್ಕಾಗಲ್ಲ ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು ಖೇಣಿ ಗುಟ್ಕಾ ತಂಬಾಕು ಜರ್ದಾ ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ मध्याह्न बस बस बिचिया गोट पड़ी
ಬಿಸಿ ಆಗ್ಬಿಟ್ಟಿದ್ದೀರಾ? ಕೋಲಾರಕ್ಕೆ ಕುಲ್ಡಾಗೆ ನಡ್ತಾರಲ್ಲ. ನೀ ಏನೇ ಕೊಳ್ಳಕ್ ತಂದ್ಕೊಟ್ರು ನಿನ್ ಬಟ್ಲರ್ ಇಂಗ್ಲಿಷ್ ಕೇಳಿ ಮೈಯೆಲ್ಲ ಬಿಸಿ ಆಗತ್ತೆ. ನಮ್ ಕನ್ನಡದಲ್ಲೇ ಮಾತಾಡಪ್ಪ. ಅರ್ಥವಾಯ್ತು ದಣಿ. ಅಷ್ಟೊಂದು ಬಿಸಿ ಮಾಡಿಕೊಳ್ಳುವುದು ಬೇಡ. ತಮ್ಮ ದಣಿವನ್ನು ನಿವಾರಿಸಲು ತಂಪಾದ ಪಾನೀಯವನ್ನು ತರಲೆ. ಹಿಂಗ್ ಮಾತಾಡ್ಲಾ? ಅಪ್ಪ ನಿಂಗ್ ದೊಡ್ಡ ನಮಸ್ಕಾರ ಕಣ. ನಿಂಗ್ ಇಷ್ಟ ಬಂದಿದ್ ತಗೊಂಬಾರ. ಹೋಗ್. ನನ್ ಇಷ್ಟವಾಗಿದ್ದು ರಮ್ಮು ತಂದ್ಬಿಡ್ಲಾ? ಅದ್ರ ಜೊತೆ ದಮ್ಮು ತಂದ್ಬಿಡು. ಒಳಗೆ ಸೇರಿದರೆ ಗುಂಡು ಅಂತ ಹಂಸಲೇಖ ಅವ್ರ ಸಾಂಗ್ ಹಾಕೊಂಡು ಮತ್ತೆ ನನ್ನ ಸಿಮಚ್ಕೊಂಡ್ಬಿಡಣ. ಕರೆಕ್ಟ್ ಆಗಿ ಹೇಳಿದ್ರಿ ಅಣ್ಣ. ಸೈಡ್ಸ್ಗೆ ತಲೆ ಮಾಂಸ, ಬೋಟಿ, ಲಿವರು, ಕೈಮಾ ಬಾಲ್ಸು, ಬೀಜ, ಶೇಂಗಾ ಬೀಜ, ಸಕ್ಕರೆ ಅಂಗಡಿ ಹೋಗ್ಬಿಟ್ಟು ತಂದ್ಬಿಟ್ಟು ಮುಡ್ಸ್ಕೊಟ್ಬಿಡ್ಲಾ? ಬಿಟ್ರೆ ಮನೇನೆ ಬಾರನ್ ರೆಸ್ಟೋರೆಂಟ್ ಮಾಡ್ಬಿಡ್ತೀಯ. ಏನೋ ಒಳ್ಳೆ ಎಂಟರ್ಟೈನ್ಮೆಂಟ್ ತಗೋತಾ ಇದ್ಯಾ? ಕಾಮಿಡಿ ಪೀಸ್ ಯಾವಾಗ್ಲೂ ಓಟ ಅಂತಿರ್ತಾನೆ. ಅವನ್ಗೊಂದು ಮದುವೆ ಮಾಡಿದ್ರೆ ಮಾತಾಡೋದ್ ಕಡಿಮೆ ಮಾಡ್ತಾನೆ. ಅವನ್ ಮದ್ವೆ ಇರ್ಲಿ. ಸಂಚಾರಿ ಮಾಮ ನೀನ್ ಯಾವಾಗ ಆಗ್ತೀಯ ಸಂಸಾರಿ ಮಾಮ? ಬೇಡಪ್ಪ ಬೇಡ, ಸಂಸಾರದ ಸಹವಾಸವೇ ಬೇಡ. ವಾಯ್? ಮದುವೆ ಆದ್ರೆ ಮನೇಲಿ ಅಷ್ಟೇ ಊಟ, ಆಗ್ತಾ ಇದ್ರೆ ಮೊದಲೆಲ್ಲ ಊಟ. ನೀವಿಬ್ರು ಯಾವಾಗಲೂ ಕೃಷ್ಣ ತರ ಇರಿ. ಆಗ್ಲಪ್ಪ. ನಾನು ಕೃಷ್ಣ, ನೀನೇ ಅರ್ಜುನ. तुझे देखा तो है जाना सनम, प्यार होता है दीवाना सनम. ವಾಟ್ಸಪ್ ರೋಹಿತ್, ಬಹಳ ಡೀಪ್ ಆಗಿ ಫೀಲ್ ಮಾಡ್ತಾ ಇದ್ಯಾ? ನಾನೊಂದು ಹುಡುಗಿ ನೋಡಿದೆ. ಶಿ ಇಸ್ ಬ್ಯೂಟಿಫುಲ್ ಬಟ್ ಬ್ಲೈಂಡ್. ಆದ್ರೂ ಅವಳಂದ್ರೆ ನಂಗೆ ತುಂಬಾ ಇಷ್ಟ. ವಾಟ್ ಆರ್ ಯು ಸೇಯಿಂಗ್? ಅವಳು ಬ್ಲೈಂಡ್ ಅಂತ್ಯ, ಆದ್ರೂ ಇಷ್ಟಪಡ್ತೀನಿ ಅಂತ್ಯ. ಅಷ್ಟೊಂದು ಇಷ್ಟ ಅಲ್ಲ? ಎಸ್, ಅವಳನ್ನ ನೋಡ್ತಾ ಇದ್ರೆ ಶಿ ಇಸ್ ಬಾರ್ನ್ ಫಾರ್ ಮೀ ಅನ್ಸುತ್ತೆ. ಯು ಆರ್ ರಿಯಲಿ ಗ್ರೇಟ್ ಕಣೋ. ವಿಶಾಲ ಹೃದಯವರಿಗೆ ಮಾತ್ರ ವಿಧವೆಯರಿಗೆ ಬಾಳ್ಕೊಡೋ ಮನಸ್ಸು ಬರುತ್ತೆ. ಐ ರಿಯಲಿ ಅಪ್ರಿಶಿಯೇಟ್ ಯು. ಗೋ ಹ್ಯಾಡ್. ಥ್ಯಾಂಕ್ ಯು. तुझे देखा तो है जाना सनम, प्यार होता है दीवाना सनम. It's okay. I'm Rohit. And you? I'm Nayana. Come, road ದಾಡಿಸ್ತೀನಿ. Thanks. ಅರೆ ಥ್ಯಾಂಕ್ಸ್ ಯಾಕೆ? ನಿಮ್ಮಂತರಿಗೆ ಹೆಲ್ಪ್ ಮಾಡೋದು ನಮ್ ಜವಾಬ್ದಾರಿ. ಬನ್ನಿ, ಬೈಕ್ ಇದೆ, ಮನೆಗೆ ಡ್ರಾಪ್ ಮಾಡ್ತೀನಿ. No thanks.
ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಇಲ್ಲೇ ಹತ್ರದಲ್ಲಿದೆ ನಮ್ಮ ಆಶ್ರಮ. ಏನು ಆಶ್ರಮನಾ? ಹಾ ಹೌದು, ನಾನು ಆಶ್ರಮದಲ್ಲೇ ಇರೋದು. ನನ್ಗೆ ತಂದೆ ತಾಯಿ ಯಾರೂ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ತೀರ್ಕೊಂಡ್ಬಿಟ್ರು. ನಮ್ಮಿಬ್ರದ್ದು ಸೇಮ್ ಪ್ರಾಬ್ಲಮ್. ಅಂದ್ರೆ ನನ್ಗೂ ತಂದೆ ತಾಯಿ ಇಲ್ಲ, ನಾನು ಒಬ್ಬ ಅನಾಥ. ನನ್ಗೊಬ್ರು ಮಾವ ಇದ್ದಾರೆ, ಅವರೇ ನನ್ಗೆಲ್ಲ. ಕಣ್ ಸರಿಯಾಗಿ ಕಾಣುತ್ತಿದ್ದಾನೆ? ಓ ಕಾಣುತ್ತೆ, ಅದಕ್ಕೆ ನಾನು ನಿಮ್ಮಿಂದೆ ಬಿದ್ದಿರೋದು. ವಾಟ್? ನಿಮ್ಮನ್ನ ಇದೇ ಫಸ್ಟ್ ಅಲ್ಲ, ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ. ಈ ಜೀವ ನಿನಗಾಗಿ, ಲೋಕವ ನೋಡು ನನ್ನ ಕಣ್ಣಲ್ಲಿ, ಆಸರೆ ಆಗುವೆ ಬಾಳ ದಾರಿಯಲ್ಲಿ. ಬಾಯ್. ಎಲ್ಲಿದ್ಯಪ್ಪ? ಅದೇವ ಬಾರ ಮೇಲೆ ಕೂತ್ಕೊಳ್ಳ. ಇಲ್ಲ ಕಣೋ, ರೆಸ್ಪೆಕ್ಟು. ರೆಸ್ಪೆಕ್ಟ್? ಸೂರ್ಯವಂಶದ ಸಿನಿಮಾದ ದೊಡ್ಡಣ್ಣನ್ ಮರಿತಾರ ಆಗ್ತಿಲ್ಲೋ? ನಾನ್ ಮರೆಯಲ್ಲ ಅಣ್ಣ, ಹಸಿದ ಯಬ್ಬುಲಿ ನಾನು. ನೀನು ಕುಡಿ ತಗೊಳಪ್ಪ. राजा को रानी से प्यार हो गया, पहला नजर से पहला प्यार हो गया. ಏನು ಸಾಹೇಬ್ರು ಎಣ್ಣೆ ಸಾಂಗ್ ಬಿಟ್ಟು ಲವ್ ಸಾಂಗ್ ಆಡ್ತಿದ್ದಾರೆ? ಏನೋ ಡೆವಲಪ್ಮೆಂಟ್ ಆದಂಗಿದೆ. ನಯನ ರೋಹಿತ್ನ ಅರ್ಥ ಮಾಡ್ಕೊಂಡಿದ್ದಾಳೆ.
ರೋಹಿತ್ ನಯನನ ಅರ್ಥ ಮಾಡ್ಕೊಂಡಿದ್ದಾನೆ. ನಾವಿಬ್ರು ಮೇಡ್ ಫಾರ್ ಈಚ್ ಅದರ್. ರೋಹಿತ್, ಇನ್ಯಾಕ್ ತಡ, ಹೋಗಿ ಮಾತಾಡಿ ಮದುವೆ ಆಗ್ಬಿಡು. Yes, I'm not ready to miss her. ನಯನಾ, ನಾನಿನ್ ಕರೆದಿದ್ದು ಟು ಡಿಸ್ಕಸ್ ಒನ್ ಇಂಪಾರ್ಟೆಂಟ್ ಮ್ಯಾಟರ್. ಹೇಳಿ, ಏನದು? ವೈ ಆರ್ ಯು ಸೋ ಸೈಲೆಂಟ್? ಏನೋ ಹೇಳಬೇಕು ಅಂತ ಹೇಳಿದ್ರಲ್ಲ, ಹೇಳಿ. ಬೈ ದ ವೇ, ನಂಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ. ಐ ರಿಯಲಿ ಡೋಂಟ್ ಹ್ಯಾವ್ ಗರ್ಲ್ ಫ್ರೆಂಡ್ಸ್. ಪ್ರಾಮಿಸ್, ಐ ಸ್ವೇರ್. ವೈ ಆರ್ ಯು ಟೆಲ್ಲಿಂಗ್ ಆಲ್ ದೋಸ್ ಥಿಂಗ್ಸ್ ಟು ಮೀ? ಅದು ನಾನು ನಿನ್ ಜೊತೆನೆ ಇಷ್ಟೊಂದು ಕ್ಲೋಸ್ ಆಗಿ ಮೂವ್ ಆಗ್ತಾ ಇರೋದು. ಅದಕ್ಕೆ ಮದುವೆಗೆ ಯಾವ ಕಲರ್ ಸ್ಯಾರಿ? ಸಾರಿ, ಮುಹೂರ್ತಕ್ಕೆ ವೈಟ್ ಕಲರ್ ಸ್ಯಾರಿ ತಾನೆ? ರಿಸೆಪ್ಷನ್ಗೆ ಯಾವ ಕಲರ್ ಸ್ಯಾರಿ? ಬೇಡ, ಸಿಂಪಲ್ ಆಗಿ ಆಗ್ಬೇಡ. ಅಂದಂಗೆ ನಿಂಗೆ ಗಂಡ್ಮಗಂದು ಇಷ್ಟನಾ ಹೆಣ್ಮಗಂದು ಇಷ್ಟನಾ? ನಿಂಗೆ ಯಾವ್ದು ಇಷ್ಟನೋ ನಂಗೂ ಅದೇ ಇಷ್ಟ. ಟೈಮ್ ಎಷ್ಟಾಯ್ತು ರೋಹಿತ್? 12:30. ಇನ್ನು ಅರ್ಧ ಗಂಟೆಲಿ ದೇವಸ್ಥಾನ ಬಾಗ್ಲು ಕ್ಲೋಸ್ ಮಾಡ್ಬಿಡ್ತಾರೆ. ಆಮೇಲೆ ಶಾಸ್ತ್ರಿಗಳು ಮನೆಗೆ ಹೊಟ್ಟೋಗ್ಬಿಡ್ತಾರೆ. ಅದಕ್ಕೂ ಮುಂಚೆ ಬೇಗ ಹೋಗಿ ಒಂದು ಒಳ್ಳೆ ಡೇಟ್ ಕೇಳಿ. अरे बल्लू भाई सुना है अमित नोटों में खेल रहा है आजकल. नई गाड़ी में गॉगल्स लगा के घूमता है भाई अपना. हाँ पता है. अरे वो क्या, मैं भी नोट कमा रहा हूँ, तू भी कमा. पैरी मैच के बारे में नहीं सुना क्या? पैरी मैच? हाँ, PariMatch.com पर जा, अपने मनपसंद कैसीनो गेम्स खेल और खूब पैसे कमा. तो आज ही PariMatch.com पर रजिस्टर करो. खेलो एक से एक जबरदस्त कैसीनो गेम्स जैसे अंदर बाहर, 3 पत्ती, ब्लैक जैक एंड ब्रूले और जीतो ह्यूज कैश प्राइजेस. अभी साइन अप करने पर मिलेगा फ्री बोनस. PariMatch.com. ಸರ್, ಸಾಕ್ಷಿ ನೀವ ಇದನ್ನು ಸೈನ್ ಮಾಡಿ. ನಯನ, ನಿನ್ನ ಜೀವನಕ್ಕೆ ಹೊಸ ಬೆಳಕೊಂಡಿದೆ. ಆ ದೇವರು ನಿನ್ನ ಚೆನ್ನಾಗಿಟ್ಟಿರಲಿ. ಆವಾಗವಾಗ ಆಶ್ರಮಕ್ಕೆ ಬರ್ತಾ ಇರಿ. ಬಲಗಾಲಿಟ್ಟು ಒಳಗೆ ಬಾಮ್ಮ. ಇಲ್ಲಿ ಬಾರು ರೆಸ್ಟೋರೆಂಟು ಎಲ್ಲ ಕ್ಲೋಸ್. ಮನೆಗೆ ಮಗಳು ಬಂದಾಯ್ತು, ಎಣ್ಣೆ ಬಂದಾಯ್ತು.
ನಯನ ಕಮ್ ಕಮ್ ಸಿಟ್. ಮಮ್ಮಿ, ಡ್ಯಾಡಿ. ಕಮ್ ಕಮ್ ಕಮ್. ತಗೊಂಡೋಗಿರೋ ಟಿಫಿನ್ ಬಾಕ್ಸ್ ಖಾಲಿ ಮಾಡಿದೆ ಇಲ್ಲ ವಾಪಸ್ ತಂದ್ಯಾ? ಇಲ್ಲ ಡ್ಯಾಡಿ, ಎಲ್ಲ ತಿಂದೆ, ಬೇಕಂದ್ರೆ ನೋಡಿ. ಓಕೆ, ಪರವಾಗಿಲ್ಲ ಬಿಡು. ಗುಡ್ ಗರ್ಲ್. ಓಕೆ ಬಾ, ಡ್ರೆಸ್ ಚೇಂಜ್ ಮಾಡಿಸ್ತೀನಿ. ರೀ, ತುಂಬಾ ದಿವಸದಿಂದ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಹೇಗ್ ಕೇಳ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಏನದು ಹೇಳು ನಯನ. ಅದು ಅಕ್ಕಪಕ್ಕದ ಮನೆಯವರು ನಿನ್ ಮಗಳು ತುಂಬಾ ಚೆನ್ನಾಗಿದ್ದಾಳೆ, ಮುದ್ದಾಗಿದ್ದಾಳೆ ಅಂತ ಹೇಳ್ತಿರ್ತಾರೆ. ನನಗೂ ಅವಳನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ರೀ. ನಾನು ಮುಂಚೆನೆ ಹೇಳ್ದೆ ಕಣ್ಣು ಆಪರೇಷನ್ ಮಾಡಿಸೋಣ ಅಂತ, ನೀನೇ ಹೆದರ್ಕೊಂಡೆ. ಈಗಲಾದ್ರೂ ದಾರಿಗೆ ಬಂದಿಯಲ್ಲ. ನಿಧಾನವಾಗಿ ಕಣ್ಬಿಡಿ. ಡಾಕ್ಟರ್, ನನಗೇನು ಸರಿಯಾಗಿ ಕಾಣಿಸ್ತಾ ಇಲ್ಲ, ಎಲ್ಲ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಾ ಇದೆ. ಒಬ್ಬರು ಕಣ್ಣು ಇನ್ನೊಬ್ಬರಿಗೆ ಹಾಕಿದಾಗ ಅದು ಸೆಟ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಲೆಟ್ ಇಟ್ ಟೇಕ್ ಟೈಮ್, ಬಟ್ ಸರಿ ಹೋಗುತ್ತಲ್ಲ ಡಾಕ್ಟ್ರೆ? ಗ್ರಾಜುಯಲಿ ಸರಿ ಹೋಗುತ್ತೆ. ಓಕೆ, ಟೇಕ್ ಕೇರ್.
ಕೊಡ್ತೀನಿ. ಅದು ಮಿರರ್ ಮುಖ ನೋಡ್ಕೊತಿದ್ರೆ ಮಿರರ್ ಸಡನ್ ಆಗಿ ಹೊಡ್ತಾ ಇತ್ತು. ಮಿರರ್ ಚೆನ್ನಾಗೇ ಇದೆಯಲ್ಲ. ವಾಟ್ ಆರ್ ಯು ಸೇಯಿಂಗ್? ನೋ ರೋಹಿತ್, ಮಿರರ್ ರಿಯಲಿ ಹೊಡ್ದೋಯ್ತು. ಕಮ್ ಲೆಟ್ಸ್ ಗೋ. Hello. Jikari dog. David's on the call. Hi Rohit. Who's this? Don't ask me who I am. ನಾನು ನಿಮ್ಗೊಂದು ಕೆಲಸ ಹೇಳ್ತೀನಿ, ನೀನ್ ಅದನ್ನ ಮಾಡಬೇಕು ಅಷ್ಟೇ. Why should I do? ನಾನು ಯಾಕೆ ಮಾಡಬೇಕು? ಯಾಕೆ ಮಾಡಬೇಕು ಅಂತ I will tell you later. Jikari dog. Now David cuts the call. ವೆಜಿಟೇಬಲ್ ಕಟ್ ಮಾಡ್ಬೇಕಾದ್ರೆ ಸಡನ್ ಆಗಿ ಡೋರ್ ಕ್ಲೋಸ್ ಆಯ್ತು. ಆಮೇಲೆ ತಿರ್ಗಿ ನೋಡೋಷ್ಟರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತು. ಅಕ್ಕ ಏನಾಯ್ತು? ಯಾಕೆ ಕಿಸ್ಕೊಂಡ್ರಿ? ಏನಾಗಿಲ್ಲ, ಹೋಗಿ ಅಡಿಗೆ ಮಾಡು. ಹಲೋ. ರೋಹಿತ್, ನಾನು ಹೇಳಿದ ಕೆಲಸ ವೈ ಶುಡ್ ಐ ಡೂ ಅಂದಲ್ವಾ? ನೀನು ನಿನ್ ಫ್ಯಾಮಿಲಿ ಸೇಫ್ ಆಗಿರ್ಬೇಕು ಅಂತ ಅಂದ್ರೆ ಯು ವಿಲ್ ಹ್ಯಾವ್ ಟು ಡೂ ವಾಟ್ ಐ ಸೇ. ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ನೀನ್ ಯಾರಂತಾನೆ ಗೊತ್ತಿಲ್ಲ, ನೀನ್ ಹೇಳಿದ ಕೆಲಸ ಮಾಡ್ಬೇಕಾ? ಮಾಡ್ಬೇಕು, ಮಾಡ್ತೀಯ. ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ, ಬಟ್ ನೀನ್ ಯಾರು ಅಂತ ನನಗೆ ಚೆನ್ನಾಗ್ ಗೊತ್ತು.
ಅದಕ್ಕೆ ನಾನೇನ್ ಮಾಡ್ಲಿ? ಏನು ಮಾಡಬೇಡ, ನಾನು ಹೇಳಿದ್ ಮಾಡು ಅಷ್ಟೇ. ಐ ವಿಲ್ ಗಿವ್ ಯು ಸಮ್ ಟೈಮ್, ಯು ಥಿಂಕ್ ಅಂಡ್ ಡಿಸೈಡ್. ನಿನಗೆ ಒಂದು ಮುದ್ದಾದ ಮಗಳಿದ್ದಾಳಲ್ವಾ? ಕ್ಯೂಟ್ ಬೇಬಿ. ಟಿಕರಿ ಟಿಕರಿ ಟಾಕ್. ನೌ ಡೇವಿಡ್ ಕಟ್ಸ್ ದ ಕಾಲ್. ಏನಾಯ್ತು ನಾನ? ನಿಮ್ಗೇನು ಆಗಿಲ್ಲ ಅಲ್ವಾ? ನನಗೇನಾಗಿಲ್ಲ. ಟೆಲ್ ಮಿ ವಾಟ್ ಹ್ಯಾಪನ್. ನಿಮ್ಗೆ ಯಾರೋ ಚುಚ್ಚಿ ಚುಚ್ಚಿ ಸಾಯಿಸೋ ತರ ಕೆಟ್ಟ ಕನ್ಸ್ ಬಿತ್ತು. ರಿಲ್ಯಾಕ್ಸ್. Tickery, tickery, talk. David's on the call. Hi, Rohit. ನಾನು ಹೇಳಿದ್ದೇನ್ ಡಿಸೈಡ್ ಮಾಡಿದೆ? ನಾನೇನ್ ಡಿಸೈಡ್ ಮಾಡ್ಲಿ? ನಾನು ಕೊಟ್ಟಿದ್ದ ಟೈಮ್ ಇನ್ನ ಸಾಕಾಗಿಲ್ವಾ? Do you need some more time? ನೀನ್ ಯಾರು ನಂಗೆ ಟೈಮ್ ಕೊಡಕ್ಕೆ? Shut your mouth and cut the call, you bloody. Cool, Rohit. Cool. Don't get excited. ಟೆನ್ಷನ್ ಅಲ್ಲಿ ಏನೇನೋ ಮಾತಾಡ್ಬೇಡ. ನಿನ್ನ ಮುದ್ದಾದ ಮಗಳ ಹೆಸರು ನಿರೀಕ್ಷಾ ಅಲ್ವಾ? ಹಲೋ, ಏನ್ ಹೆದರಿಸ್ತಾ ಇದೀಯಾ? ಎದುರಿಸ್ತಾ ಇಲ್ಲ, ವಿಷಯ ತಿಳಿಸ್ತಾ ಇದ್ದೀನಿ. ಇನ್ ಮುಂದೆ ನಿನ್ ಮನೆ ಒಳಗೆ ಯಾರು ಬರಬಾರ್ದು, ಮನೆಯಿಂದ ಆಚೆ ಯಾರು ಹೋಗ್ಬಾರ್ದು. ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ನಮ್ಮನೆಗೆ ಯಾಕೆ ಯಾರು ಬರಬಾರ್ದು ಹೋಗ್ಬಾರ್ದು? ಯಾಕೆ ಅಂತ ಗೊತ್ತಾಗುತ್ತೆ. ವೇಟ್ ಅಂಡ್ ಸಿ. ನಿನ್ ಮಗಳು ನಿರೀಕ್ಷಾ ಬಾಲ್ಡ್ವಿನ್ ಸ್ಕೂಲ್ ಅಲ್ಲಿ ತಾನೇ ಓದ್ತಾ ಇರೋದು. ಹಲೋ 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 ಹಲೋ. Who is that, Rohit? ಯಾಕೆ ಟೆನ್ಷನ್ ಅಲ್ಲಿದ್ಯಾ? ನಥಿಂಗ್. ಯಾವ್ದೋ ವೇಸ್ಟ್ ಕಾಲ್. ಓಕೆ ಓಕೆ ಓಕೆ. ಯಾಕೆ ಕಿಚ್ಕೋತಾ ಇದೆಯಾ? ಟಿವಿ ನೋಡ್ತಿದ್ರೆ ಅದರಲ್ಲಿರೋ ಆರ್ಟಿಸ್ಟ್ ಎಲ್ಲ ದೆವ್ವದ ತರ ಚೇಂಜ್ ಆದ್ರು. ಅದನ್ನ ಹಾಗೆ ನೋಡ್ತಿದ್ರೆ ದೆವ್ವದ ತರ ಚೇಂಜ್ ಆದ್ರು. ಏನಾಗಿಲ್ಲ ನಾಯನ, ಎಲ್ಲ ನಿನ್ನ ಭ್ರಮೆ. ಹಾಯ್ ಸರ್. ನಮಸ್ತೆ, ನನ್ನ ಹೆಸರು ವಿಶ್ವನಾಥ ಸರ್. ಪ್ಲೀಸ್, ನಾನು ಈಗ ಮಾತಾಡೋ ಮೂಡಲ್ಲ. ತುಂಬ ಅರ್ಜೆಂಟ್ ಇದೆ ಸರ್, ಈಗಲೇ ಮಾತಾಡಬೇಕು. ನೋಡಿ, ಹೇಳಿದ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಕಡೂರಿಂದ ಬಂದಿದ್ದೀನಿ ಸರ್. ಕಡೂರಿಂದನಾ? ಹೌದು ಸರ್. ಇವತ್ತೇನು ಮಾತಾಡೋದು ಬೇಡ. ತುಂಬ ಸೀರಿಯಸ್ ಮ್ಯಾಟರ್ ಸರ್, ಪ್ಲೀಸ್. ಏನ್ ಹೇಳೋ?
ನಿನ್ ಮನೆಗೆ ಯಾರು ಹೋಗ್ಬಾರ್ದು ಬರಬಾರ್ದು ಅಂತ ಹೇಳಿದ್ದೆ ತಾನೇ ನಿನ್ಗೆ. ಯು ಆರ್ ಮೇಕಿಂಗ್ ಅ ಮಿಸ್ಟೇಕ್. ಐ ಆಮ್ ನಾಟ್ ಡೂಯಿಂಗ್ ಎನಿ ಮಿಸ್ಟೇಕ್ಸ್. ಅದು ನನ್ನ ಇಷ್ಟ. ಎಸ್ ರೈಟ್, ಯು ಆರ್ ಕರೆಕ್ಟ್. ಅದು ನಿನಗೆ ಇಷ್ಟ, ಆದ್ರೆ ನನಗೆ ಕಷ್ಟ. ನಿನಗೆ ಕಷ್ಟ ಆದ್ರೆ ನಾನೇನ್ ಮಾಡ್ಬೇಕು? ಡೋಂಟ್ ಟಾಕ್ ವಿತ್ ಹಿಮ್. ಫಸ್ಟ್ ಅವನ್ನ ಅಲ್ಲಿಂದ ಕಳಿಸು. ನಾನ್ ಕಳ್ಸಲ್ಲ, ಏನ್ ಮಾಡ್ತೀಯಾ? ನನ್ ಪೇಷನ್ಸ್ ನ ಟೆಸ್ಟ್ ಮಾಡ್ತಾ ಇದ್ಯಾ? ನಾನ್ ಏನ್ ಮಾಡ್ತೀನಿ ನೋಡು. ಯಾಕೆ ರೋಹಿತ್ ಫೋನ್ ಹೊಡೆದಾಗಿದ್ದು? ಯಾಕ್ರಿ, ಏನಾಯ್ತು? ನಥಿಂಗ್, ಏನಿಲ್ಲ. ಏನಾಯ್ತು ನಿಮ್ಗೆ? ಇತ್ತೀಚೆಗೆ ಬಹಳ ಸ್ಟ್ರೆಸ್ ಆಗ್ತೀಯ. ಯಾವ್ದೋ ಫೋನ್ ಬರುತ್ತೆ, ಫೋನ್ ಬಂದ ತಕ್ಷಣ ಟೆನ್ಷನ್ ಆಗ್ತೀಯ. ಯಾಕೆ? ಅದು ರೀ, ಮಗುಗ್ ಮತ್ತೆ ಜ್ವರ ಬಂದಿದೆ. ಈ ಮೆಡಿಸಿನ್ಸ್ ತಗೊಂಡ್ ಬನ್ನಿ. ಓಕೆ. ಮಾದೇವಣ್ಣ, ಅಕ್ಕ, ಒಂದ್ ಗ್ಲಾಸ್ ಬಿಸಿನೀರ್ ತಗೊಂಡ್ ಬನ್ನಿ. ಆಯ್ತಕ್ಕ.
ಯಾವನಿಗೆ ಬಾಸು? ನಾನು ಯಾಕೆ ಅವನ ಹತ್ರ ಬರ್ಬೇಕು? ಏಯ್, ಏನ ಇವನು ನಮ್ ಬಾಸ್ನೆ ಯಾವನಿಗೆ ಬಾಸು ಅಂತವನೇ? ನೀನ್ ಬಂದ್ರೆ ನಮ್ ಬಾಸ್ ಯಾರಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಒಡೆದು ತಗೊಂಡೋಗಿ ನಮ್ ಬಾಸ್ ಯಾರಂತ ತೋರಿಸ್ಬೇಕಾಗುತ್ತೆ. ಓಹೋ, ಕಾಲ್ ಕೆರ್ಕೊಂಡು ನಿಂತಿದ್ದೀರಾ. ಬೆಳಿಗ್ಗೆ ಯಾರ ಮುಖ ನೋಡಿದ್ರೋ ಏನೋ. ಬನ್ನಿ. Jiggery talk. Rohit is trapped. Sorry for the trouble, Rohit. ನಾನು ಯಾರು ಅಂತ ಕೇಳಿದೆ ಅಲ್ಲ ನೀನು? See, I'm David. ಯಾಕೆ ನನ್ಗೆ ಈ ತರ ಟಾರ್ಚರ್ ಕೊಟ್ಟು ನೀನ್ ಹೇಳಿದ್ದೆ ಮಾಡು ಅಂತಿದ್ಯಾ? ಆ ಕೆಲಸ ನಿನ್ ಕೈಲೇ ಆಗೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ ಕೆಪಾಸಿಟಿ ನಾನು ನೋಡಿದ್ದೀನಿ. ನನ್ನನ್ನ ಎಲ್ಲಿ? ನಿನ್ ಧೈರ್ಯನ ಅವತ್ತೇ ನೋಡಿದೀನಿ. ನಿನ್ ಬಗ್ಗೆ ಎನ್ಕ್ವೈರಿನೂ ಮಾಡಿದೀನಿ. ನೀನ್ ಹೋಗ್ತಿದ್ದ ಕಂಪನಿ ಈಗ ಮುಚ್ಚಿದೆ. ನೀನ್ ಅನ್ಎಂಪ್ಲಾಯ್ಡ್, ಈಗ ಕೆಲಸ ಹುಡುಕ್ತಿದ್ಯಾ ಅಂತಾನು ಗೊತ್ತಿದೆ. ಅದಕ್ಕೆ ನೀನ್ ಹೇಳ್ದಂಗ್ ಮಾಡ್ಬೇಕಾ? ನಾನ್ ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಬ್ಯೂಟಿಫುಲ್ ಬೇಬಿ, ಬ್ಯೂಟಿಫುಲ್ ಬೇಬಿ. Get ready for some Desi football moves. Goa is calling. The ball is rolling. Watch India in action again. Explore now. Barry Match News supports the spirit of Indian football. East, West, South, North. ಇದೇ ತರ ಸೇಮ್ ನಿನ್ ಮಗಳು ಪೀಸ್ ಆಗೋಗ್ತಾಳೆ. ಯಾಕೋ ಇಷ್ಟೊತ್ತು? ನಯನ, ನನ್ನ ಹಳೆ ಕಂಪ್ನಿ ಸಿಇಒ ಫೋನ್ ಮಾಡಿ ವರ್ಕ್ ಇದೆ ಅಂತ ಬರಕ್ ಹೇಳಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಪಾಪುಗೂ ಜ್ವರ ಇದೆ.
ಕುಡಿ ಕಂದ, ಹುಷಾರಾಗ್ತೀಯಾ? ನನಗೂ ಏನೇನೋ ಬ್ಯಾಡ್ ಡ್ರೀಮ್ಸ್. ಇಂಥದ್ರಲ್ಲೂ ಹೋಗ್ಲೇಬೇಕಾ? ಏನೂ ಆಗಲ್ಲ. ಮಗುಗೆ ಔಷಧಿ ಕೊಡು, ಅವಾಗ ತಣ್ಣೀರ್ ಬಟ್ಟೆಲ್ ಮೈ ಒರೆಸು. ಮರಿಬೇಡ, ಮಾಮ ಮಾದೇವ್ ಇರ್ತಾರೆ. ಮಾದೇವಣ್ಣ, ಅಕ್ಕೋರೆ, ಒಂದ್ ಸ್ಪೂನು ಬೌಲು ತಗೊಂಡ್ ಬನ್ನಿ. ಸರಿ ಅಕ್ಕೋರೆ. ನಾನು ಹೋಗಿ ಬರ್ತೀನಿ. ಡ್ಯಾಡಿ ನೋಡು. ನಾನು ಬರೋವರೆಗೂ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ಕಣ, ಆಯ್ತು. ಬಾಯ್. Welcome. Now tell me, ನಾನು ಏನ್ ಮಾಡ್ಬೇಕು ಅಂತ. Are you curious? Wait, ಹೇಳ್ತೀನಿ. Right place, right time, right person. ಅದೇ ಆ ಮನೆ. Handle with care.
ಸೇರಿದ್ರೆ ಪರಿಣಾಮ ಏನಾಗಬಹುದು ಅಂತ ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1-800-123-5356ಗೆ ಕರೆ ಮಾಡಿ ಹಾಗೂ 0112229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ತರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಬೇಕಾದ್ರೂ ತಪ್ಪಿಸ್ಕೋಬಹುದು. ಈ ರುದ್ರನ್ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ.
ಎಷ್ಟೇ ಕಷ್ಟ ಬಂದ್ರು ನಾವು ಕೊಡಲ್ಲ ಅಂತ ಬಾಯ್ ಬಡ್ಕೊಂಡ್ರು ನಮ್ಗೆಲ್ಲ ಯಾಕೆ ಇಷ್ಟು ಟಾರ್ಚರ್ ಕೊಡ್ತಾ ಇದ್ದೀರಾ? ಕೂಲ್ ನಾನು ಅವನ್ ಕಡಲ್ಲ. ಆ ಬಾಂಡ್ ಎಲ್ಲಿದೆ? ಆ ಬಾಂಡ್ ಎಲ್ಲಿದ್ರೆ ನಿಮ್ಗೆ ಯಾಕೆ? ನಾನು ಅವನ್ನ ಬಿಡಲ್ಲ, ಸಾಯಿಸ್ತೇನೆ. ಹೋಗ್ಬೇಡ, ನೋಡ್ಕೋ. अगली बॉल पे छक्का लगा ना तो पार्टी मेरी तरफ से। अबे विकेट है बेटे, आउट हुआ ना तो पार्टी मेरी तरफ से। इन दोनों का तो पता नहीं, पर अब पार्टी हर बॉल पर होगी पैरी मैच की तरफ से। पैरी मैच? और क्या, PariMatch.com पर जाओ, अपने फेवरेट स्पोर्ट्स जैसे क्रिकेट और फुटबॉल पर बेट करो और जीतो बिग कैश प्राइजेस। तो हुई ना पार्टी पैरी मैच की तरफ से। अभी साइन अप करने पर मिलेगा फ्री बोनस। PariMatch.com। ನಿಮ್ಮನ್ನ ಯಾರು ಕಟ್ಟಾಕಿದ್ರು? ನೀವ್ಯಾರು? ನನ್ನ ಹೆಸರು ರಾಕೇಶ್. ಇದು ನಮ್ಮ ಮನೆ. ಈ ಮನೆಯಲ್ಲಿ ಆ ಕ್ರಿಮಿನಲ್ ಬಂದು ಸೇರ್ಕೊಂಡು ನಮ್ಮನ್ನೆಲ್ಲ ಕಟ್ಟಾಕಿ ಟಾರ್ಚರ್ ಕೊಡ್ತಾವ್ರೆ. ಅಷ್ಟಕ್ಕ ನೀವ್ಯಾರು? ನಾನು ಯಾರು ಅಂತ ಗೊತ್ತಾಗತ್ತೆ.
ಈ ಮನೆ ನಿಮ್ದೇನಾ? ಮತ್ತೆ ಮನೆ ತುಂಬ ಯಾಕೆ ಏನೇನು ಕಟ್ಟಿದ್ದೀರಾ? ನಾವು ಕಟ್ಟಿರೋದಲ್ಲ, ಆ ಗಂಡನಲ್ಲೇ ಕಟ್ಟಿರೋದು. ಈ ಮನೆಯಲ್ಲಿ ಇನ್ನು ಯಾರ್ಯಾರಿದ್ದೀರಾ? ನಾನು, ನನ್ನ ಹೆಂಡತಿ, ನನ್ನ ಮಗು, ನಮ್ಮಪ್ಪ, ನನ್ನ ತಮ್ಮ ಎಲ್ಲರನ್ನೂ ಕೂಡ ಕವಲೆ. ಅವರೆಲ್ಲ ಎಲ್ಲಿದ್ದಾರೆ? ಐ ಡೋಂಟ್ ನೋ. ನಮ್ಮನ್ನೆಲ್ಲ ಹೇಗಾದ್ರೂ ಮಾಡಿ ಅವನಿಂದ ಕಾಪಾಡಿ ಪ್ಲೀಸ್. ಓಕೆ ಓಕೆ, ಖಂಡಿತ. ಬೇಡ, ಬಿಟ್ಬಿಡು. ನಮ್ಮನ್ನು ಬಿಟ್ಬಿಡು. ಕಿಚ್ಬಿಡಿ, ನಾ ಕ್ರಿಮಿನಲ್ ಅಲ್ಲ. ಮನೆಯವರೆಲ್ಲ ಎಲ್ಲಿ? ನನ್ನ ಮಗಳು ಸಿಂಚನ ಎಲ್ಲಿ? ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಐ ವಿಲ್ ಸರ್ಚ್. ನೀವು ನಾ ಹೇಳ್ದಂಗೆ ಮಾಡಬೇಕು ಅಷ್ಟೇ. ಏನ್ ಮಾಡ್ಬೇಕು ಹೇಳಿ? ನೀವು ಜೋರಾಗಿ ಕಿಚ್ಚಿ, ಅವಾಗ ಅವನಿಗೆ ಬರ್ತಾನೆ. ಓಕೆ, ಹಂಗೆ ಮಾಡ್ತೀನಿ.
Uncle, there, Uncle, there, Mummy, help me, Mummy, ಯಾಕಕ್ಕ ಕಿರ್ಸ್ಕೊಂಡಿದ್ರಿ? ಏನಿಲ್ಲ. ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಆ ಬಾಂಡ್ನ ನಾವು ಕೊಡಕ್ಕಾಗಲ್ಲ, ಕೊಡೋದಿಲ್ಲ. ನನಗೆ ತೊಂದರೆ ಕೊಡಕ್ ಬಂದಿಲ್ಲ. ಆ ಸ್ಟೆಮ್ ಸೆಲ್ ಬಾಂಡ್ನ ದಯವಿಟ್ಟು ನನಗೆ ಕೊಡ್ತೀರಾ?
ಆ ಫೋಟೋ ನನ್ನ ಮೊದಲನೇ ಮೊಮ್ಮಗಳದು. ಅವಳ ಸ್ಟೆಮ್ ಸೆಲ್ಸ್ನೇ ಸೆಲ್ ಬ್ಯಾಂಕಲ್ಲಿ ಸ್ಟೋರ್ ಮಾಡಿರೋದು. ಒಂದು ಮಗುನ ಕಳ್ಕೊಂಡಿರೋ ನೋವಾದ್ರೆ ಇನ್ನೊಂದು ಮಗುಗೆ ಕ್ಯಾನ್ಸರ್ ಅನ್ನೋ ಮಾರ್ಕ ರೋಗ ಬಂದಿರೋದು ಇನ್ನೊಂದು ನೋವು. ಆ ಸ್ಟೆಮ್ ಸೆಲ್ಸ್ನ ಅವನಿಗೆ ಕೊಟ್ರೆ ಕ್ಯಾನ್ಸರ್ನ ವಾಸಿ ಮಾಡಕ್ಕಾಗದೆ ಇರೋ ಒಂದು ಮಗುನ ಕಳ್ಕೊಂಡು ನನ್ನ ವಂಶ ನಿರ್ವಂಶ ಆಗ್ಬಿಡುತ್ತೆ. ಆ ಪಾಪಿ ಈ ಕಡೆನೆ ಬರ್ತಿರೋ ಹಾಗಿದೆ. ಅವ್ನು ಬರೋ ಅಷ್ಟರಲ್ಲಿ ನಾನು ತಪ್ಪಿಸಬೇಕು. ಬಿಟ್ಬಿಡಿ. ಈ ಮನೇಲಿ ಏನ್ ಬೇಕಾದ್ರೂ ತಗೊಂಡೋಗು, ಆದ್ರೆ ಆ ಭಾಂಡನ್ ಮಾತ್ರ ನನ್ನ ಪ್ರಾಣ ಹೋದ್ರೂ ಕೊಡಲ್ಲ. ಕೊಡಲ್ವಾ? ಪ್ರಾಣ ಕೊಡ್ತೀಯಾ? ಆಯ್ತು, ಪ್ರಾಣನೇ ಕೊಟ್ಬಿಡು. ನಾನು ಹುಡುಕ್ತೀನಿ. ಯಾರ್ದ ಕಾರಣಕ್ಕೂ ಅವನಿಗೆ ಕಾಣಿಸ್ಕೊಂಬೇಡ. ಬಿ ಕೇರ್ಫುಲ್. ಈಸ್ ವೆರಿ ಡೇಂಜರಸ್. ನೀವು ಹೇಳ್ದಂಗೆ ನಾನು ಅವನ ಕಣ್ಣಿಗೆ ಕಾಣಿಸ್ಕೊಳಲ್ಲ. ಲೆಟ್ಸ್ ಗೋ. ನಿಧಾನ. ಬಾಂಡ್ ಕೊಡಬೇಕು, ಇಲ್ಲ ನಿಂತರ ಒಬ್ಬೊಬ್ಬರೇ ಸಾಯ್ತಾ ಇರ್ಬೇಕು. ತಪ್ಪಿಸ್ಕೊಳಕ್ ಮಾತ್ರ ಬಿಡಲ್ಲ.
ಸಿಂಹದ ಗುಹೆಗ್ ನುಗ್ಗಿರೋ ನೀನು ಯಾರೋ? ಸೂಪರ್ ಮ್ಯಾನಾ, ಸ್ಪೈಡರ್ ಮ್ಯಾನಾ, ಇಲ್ಲ ಶಕ್ತಿಮಾನ? ಅವ್ರ್ಯಾರು ಅಲ್ಲ, ಕಾಮನ್ ಸೆನ್ಸ್ ಇರೋ ಕಾಮನ್ ಮ್ಯಾನ್. ಅವನ್ ಅಷ್ಟೊಂದು ಜನರ ಗ್ಯಾಂಗ್ ಇಟ್ಕೊಂಡು ನನ್ನ ಕೆಪಾಸಿಟಿನ ರೆಕಗ್ನೈಸ್ ಮಾಡಿ ನನಗೆ ಥ್ರೆಟ್ ಮಾಡಿದಾಗಲೇ ಮೈ ಕಾಮನ್ ಸೆನ್ಸ್ ಗಾಟ್ ಆಕ್ಟಿವೇಟೆಡ್. ಅವನು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ದೆ. ನಾನು ಭಯ ಪಡ್ಕೊಂಡೆ ಅಂದ್ಕೊಂಡ. ನೋ ವೇ, ಚಾನ್ಸೇ ಇಲ್ಲ. ನನ್ನ ಈ ಮನೆ ಹತ್ರ ಬಿಟ್ಟು ಟೂಲ್ಸ್ ಕಿಟ್ ಬೇರೆ ಕೊಟ್ಟು ಅರ್ಜೆಂಟಾಗಿ ಎಸ್ಕೇಪ್ ಆದಾಗಲೇ ಐ ಗಾಟ್ ದಿ ಡೌಟ್. ಇಲ್ಲೇನೋ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಮುಚ್ಕೊಂಡು ಕಾನೂನಿಗೆ ಸರೆಂಡರ್ ಆಗ್ಬಿಡಿ. ಯಾರು ನಿನ್ನ ಕಳಿಸಿದು? ನಿನ್ನ ಕೆಪಾಸಿಟಿ ಚೆಕ್ ಮಾಡಿ ಥ್ರೆಟ್ ಮಾಡಿ ಅರ್ಜೆಂಟ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗಿತ್ತು. ಅದನ್ನೆಲ್ಲ ಸ್ಟೇಷನ್ ಕೋರ್ಟಲ್ಲಿ ಹೇಳ್ತೀನಿ. ಬಾ. ಕೊಳ್ಳಿದೆವಾಗ್ದು ಸತ್ ಬರ್ತಿರೋ ಈ ಮಿಂಚುಳ, ಈ ರುದ್ರನ ರೌದ್ರಾವತಾರ ನೋಡಕ್ಕೆ ಆಸೆ ಪಡ್ತಾರೆ. ತೋರ್ಸೆ ಬಿಡ್ತೀನಿ ಬಾ. ಮಿಂಚುಳ ಅಲ್ಲ ಕಣ, ಗುಡುಗು ಸಿಡಿಲ ರಣಬೇರಿ. See you soon. ಬಂದೆ. ಯಾರು
ಲೆಟ್ಸ್ ಗೋ. ತೆಗಿಯೋ. Daddy, please wake up, Daddy. Daddy, please wake up, Daddy. Please wake up, Daddy. Open your eyes, Daddy. Open your eyes, Daddy. Daddy, Mummy, Tata. ಅವನ್ ಯಾರು ಏನು ಅಂತ ಕನ್ಫ್ಯೂಷನ್ ಇದ್ದೆ, ನೀನು ಅವನ್ನ ಚೂ ಬಿಟ್ಟಿದ್ದು. ನಿನ್ಗೊಬ್ಬನಿಗೆ ಗೇಮ್ ಆಡಕ್ ಬರೋದು? ನಾನೇನು ಗೇಮ್ ಆಡಿಲ್ಲ, ನಾನೆಲ್ಲ ಡಾಕ್ಟ್ರದು. ರುದ್ರ, ಆ ಬುಡ್ಡನಿಂದ ಬೋಬೋ ಅಂತ ಬಾಲ ಅಲ್ಲಾಡಿಸ್ಕೊಂಡು ಇನ್ನು ಎಷ್ಟು ದಿನ ಅಂತ ಹಿಂದೆ ಬಿದ್ದಿರ್ತೀಯೋ? ಆ ಬಾಂಡ್ ನನ್ ತಂದ್ಕೊಟ್ಟು ಆ ಬುಡ್ಡನ್ನ ಬುಡು ಸಮೇತ ಕಿತ್ತಾಕಿ ಅವನ್ ಪ್ಲೇಸ್ ನಲ್ಲಿ ನೀನ್ ಕೂತ್ಕೊಳ್ಳ. ಗುಡ್. ನಿನಗೆ ಆ ಡಾಕ್ಟರ್ ಹಂಗೆ ಹೇಳಿದ್ನ? ನನಗೆ ಏಯ್ ಡಿಕರಿ ಡಿಕರಿ ಡಾಗ್, ತಲೆಯಲ್ಲಿ ಕೂದಲುದ್ರೆ ಗಡ್ಡ ಬಿಳಿ ಆದ್ರೂ ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನ್ಗೆ ದಡ್ಡ? ನೀನ್ ಸಾಕಿರೋ ನಾಯಿ ಆ ರುದ್ರ ನಿನ್ ಶೇರ್ ನಲ್ಲಿ 50% ಕೊಡ್ತೀಯನೋ? ಏ ಡೇವಿಡ್, ಒಂದು ಕೆಲಸ ಮಾಡು, ಆ ಬಾಂಡ್ ಕೈ ಸೇರ್ತಿದ್ದಂಗೆ ಆ ರುದ್ರನ್ನ ರುದ್ರಭೂಮಿ ಕಳಿಸ್ಬಿಡು. ಆಗ ನಿನ್ಗೂ 50%, ನನಗೂ 50%. ಏನಂತೀಯ? Damn it, doctor.
ನಮ್ಮಿಬ್ಬರ ಫೋಟೋಗೂ ಹಾಕ್ಸೋ ಪ್ಲಾನ್ ಮಾಡಿದ್ನ. ರುದ್ರ ಆಗಿದ್ದಾಯ್ತು ರುದ್ರ, ನಾನು ನೀನು ಒಂದಾಗಣ, ಇಲ್ಲ ಅಂದ್ರೆ ಆ ಬಾಂಡ್ ಕೈ ತಪ್ಪೋಗುತ್ತೆ. ಓಕೆ ರೋಹಿತ್, ಬಾಂಡ್ ಕೊಡು. ನಾನ್ ಕೊಡಲ್ಲ, ಅದ್ ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರುತ್ತೆ. ನೀನ್ ಕೊಡಲ್ಲ ಅಂದ್ರೆ ನಾವು ಬಿಡಲ್ಲ. ಏನಾಯ್ತು ರೋಹಿತ್? ರೋಹಿತ್, ಇವ್ರು ನಿಮ್ಮೆಲ್ಲ ಅಟ್ಯಾಕ್ ಮಾಡಿದ್ರು. ಅದು ಒಂದು ಹೊಡೆದಾಟದ ಟೈಮಲ್ಲಿ ಈ ಡೇವಿಡ್ ನನ್ನ ಕೆಪಾಸಿಟಿ ನೋಡಿ ನನ್ನ ಬಗ್ಗೆ ತಿಳ್ಕೊಂಡು ನನ್ನ ಮಗಳ ಮೇಲೆ ಥ್ರೆಟ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಮಾಡ್ತಾ ನಾನು ಹೇಳಿದ್ದೆಲ್ಲ ಮಾಡು ಅಂದ. ಯಾಕೆಂದ್ರೆ ನಾವು ಟೆಲ್ ನಾನು ಏನ್ ಮಾಡ್ಬೇಕು ಅಂತ. Are you curious? Wait, ಹೇಳ್ತೀನಿ. David, there is one proposal. You ಕೇಳಿರೋ ನನ್ನ ಫ್ರೆಂಡ್ ಜೆರಾಲ್ಡ್ given me a big deal. ಈ ಪೇಷಂಟ್ಗೆ ಬೋನ್ ಮ್ಯಾರೋ ಕ್ಯಾನ್ಸರ್ ಇದೆ, ಜೊತೆಗೆ ಬಿಲಿಯನ್ಸ್ ದುಡ್ಡು ಕೊಡಿತಾ ಇದೆ, ಅನುಭವಿಸೋಕ್ಕಾಗ್ತಾ ಇಲ್ಲ. ವೆಲ್, ಇದನ್ನೆಲ್ಲ ಯಾಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಕಾಯಿಲೆನ ಕ್ಯೂರ್ ಮಾಡೋ ಮೆಡಿಸನ್ ನಮ್ಮ ಹತ್ರ ಇದೆ. ಸ್ಟೆಮ್ ಸೆಲ್ಸ್ ಅಂದರೆ ಮಗುವಿನ ಭ್ರೂಣ ತಾಯಿಗೆ ಸಂಪರ್ಕವಾಗಿರುವ ಕರುಳು ಬಳ್ಳಿಯಲ್ಲಿರುತ್ತದೆ. ಮಗು ಹುಟ್ಟಿದಾಗ ಕರುಳು ಬಳ್ಳಿಯನ್ನು ಕತ್ತರಿಸಿ ಅದರಲ್ಲಿರುವ ಸ್ಟೆಮ್ ಸೆಲ್ಸ್ ಅನ್ನು ತೆಗೆದು ಸ್ಟೆಮ್ ಸೆಲ್ಸ್ ಬ್ಯಾಂಕ್ನಲ್ಲಿ ಸಂಗ್ರಹಣೆ ಮಾಡಬಹುದು. ಹೀಗೆ ಸಂಗ್ರಹಣೆ ಮಾಡಿದ ಸ್ಟೆಮ್ ಸೆಲ್ಸ್ ಅನ್ನು ಸಂಬಂಧಿಗಳಿಗೆ ಅಥವಾ ರಕ್ತ ಕಣಗಳು ಹೊಂದಾಣಿಕೆಯುಳ್ಳ ಲ್ಯೂಕೀಮಿಯಾ, ಲಿಂಫೋಮೋ ಮತ್ತಿತರ ಕ್ಯಾನ್ಸರ್ ಹಾಗೂ ಇನ್ನೂ ಹಲವು ಕಾಯಿಲೆಗಳುಳ್ಳ ರೋಗಿಗಳಿಗೆ ಉಪಯೋಗಿಸಿ ಹಲವು ಜೀವಗಳನ್ನು ಉಳಿಸಬಹುದು. ನಟಿ ಐಶ್ವರ್ಯ ರೈ ಕೂಡ ಸ್ಟೆಮ್ ಸೆಲ್ಸ್ ನ ಸ್ಟೋರ್ ಮಾಡುವುದಲ್ಲದೆ ಒಂದು ಪ್ರತಿಷ್ಠಿತ ಸ್ಟೆಮ್ ಸೆಲ್ಸ್ ಬ್ಯಾಂಕ್ಗೆ ರಾಯಭಾರಿ ಕೂಡ ಆಗಿದ್ದಾರೆ. ಸ್ಟೋರ್ ಸ್ಟೆಮ್ ಸೆಲ್ಸ್, ಗಿವ್ ಸೆಕೆಂಡ್ ಲೈಫ್. ಈ ಪೇಷಂಟ್ಗೂ ಆ ಸ್ಟೆಮ್ ಸೆಲ್ಸ್ಗೂ ಏನ್ ಸಂಬಂಧ? ಗುಡ್ ಕ್ವಶನ್. ಎಸ್, ಸಂಬಂಧ ಇದೆ. ಆ ಪೇಷಂಟ್ 30 ವರ್ಷಗಳಿಂದ ಯುಕೆಲಿ ಸೆಟ್ಲ್ ಆಗಿದ್ದಾರೆ. ಇವರು ಅಂಜನಾದ್ರಿ ಮನೆತನದ ಬ್ಲಡ್ ರಿಲೇಷನ್. ಆ ಯುಕೆ ಪೇಷಂಟ್ ಫ್ಯಾಮಿಲಿ ಸ್ಟೆಮ್ ಸೆಲ್ಸ್ ಸ್ಟೋರ್ ಮಾಡಿಲ್ಲ. ಇಲ್ಲಿ ಅಂಜನಾದ್ರಿ ಮನೆತನದವರು ಆ ಸ್ಟೆಮ್ ಸೆಲ್ಸ್ ಬ್ಯಾಂಕ್ ನಲ್ಲಿ ಜೋಪಾನವಾಗಿ ಇಟ್ಟಿದ್ದಾರೆ. ಐ ಸಿ. ನಾವು ಆ ಸ್ಟೆಮ್ ಸೆಲ್ಸ್ ನ ಸೇಫ್ ಆಗಿ ಯುಕೆ ತಲುಪಿಸಿದ್ರೆ ಆ ಪೇಷಂಟ್ ನ ಬೋನ್ ಮ್ಯಾರೋ ಕ್ಯಾನ್ಸರ್ ವಾಸಿ ಆಗುತ್ತೆ. ಆ ಸ್ಟೆಮ್ ಸೆಲ್ಸ್ ಬ್ಯಾಂಕ್ ನವರು ಸ್ಟೆಮ್ ಸೆಲ್ಸ್ ನ ಪ್ರಿಸರ್ವ್ ಮಾಡಿಕೊಂಡು ಬಾಂಡ್ ನ ಪೇರೆಂಟ್ಸ್ ಕೊಟ್ಟಿದ್ದಾರೆ. ಸಿಗ್ನೇಚರ್ ಆಗಿರೋ ಒರಿಜಿನಲ್ ಬಾಂಡ್ ನೀವು ತಗೊಂಡ್ ಬಂದ್ರೆ ಆ ಡೀಲು ನಮ್ದಾಗುತ್ತೆ. ಅವನಿಂದ ನಮಗೆ ಕೇಳಿದಷ್ಟು ದುಡ್ಡು ಸಿಗುತ್ತೆ. ಆ ದುಡ್ಡಲ್ಲಿ ನನಗೆ 50, ನಿಮಗೆ 50. ಹೇ ರುದ್ರ, ಆ ಮನೆಗೆ ನುಗ್ಗಿ ಆ ಬಾಂಡ್ ಎತ್ಕೊಂಡ್ ಬಾ.
ಇವನೊಬ್ಬ ಏನೋ ರುದ್ರ, ಹೋಗಿದ ಕೆಲಸ ಏನಾಯ್ತು? ಆ ಕೆಲಸ ಆಗುತ್ತೋ ಬಿಡುತ್ತೋ ಅದನ್ನ ಕಟ್ಕೊಂಡು ನಿನಗೇನು? ರುದ್ರ, ಆಟ ಆಡ್ಬೇಡ. ಇಟ್ಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ಐ ಟು ನೋ. ಇದರ ಆಸೆ ಬಿಟ್ಬಿಡು. ಇದು ನಂದೇ, ನನ್ನೊಬ್ಬಂದೇ. ನೀನು ಆ ಮನೆಗೆ ಹೋಗಿ ಆ ಬಾಂಡ್ ನ ತಗೊಂಬ. ಆಮೇಲೆ ನಾನು ನಿನ್ ಫ್ಯಾಮಿಲಿ ಸವಾಸಕ್ಕೆ ಬರಲ್ಲ. ಎಲ್ಲಿ ನನ್ನ ಫ್ಯಾಮಿಲಿಗೆ ತೊಂದರೆ ಮಾಡ್ತಾನಂತ ಎದುರ್ಕೊಂಡು ಅವ್ನು ಹೇಳಿದ ಬಾಂಡ್ ಪೇಪರ್ ತರಕ್ಕೆ ಒಪ್ಕೊಂಡೆ ಸರ್. ಇಷ್ಟು ನಡೀತು ಸರ್. I see. Okay, Rohit. We will look after this case. Papu, come. ಅಂಕಲ್, ನಾನು ನಿಮ್ ಜೊತೆನೇ ಇರ್ತೀನಿ. Okay, done. Tell me, ಏನಿದೆಲ್ಲ? ಕ್ರಿಮಿನಲ್ಸ್ ಜೊತೆ ಫ್ರೆಂಡ್ಶಿಪ್ ಇದೆ ಅಂತ ಬಿಲ್ಡಪ್ ತಗೊಳ್ಳೋ ಕ್ರೇಜು ನನಗೂ ಆಗಿಳಿತ್ತು. ಒಂದು ದಿನ ಪರಿಚಯ ಆದ ಆ ಡೇವಿಡ್ ಮತ್ತು ರುದ್ರನ ಫ್ರೆಂಡ್ಶಿಪ್ ಬೆಳೆಸ್ಕೊಂಡೆ. ಇವ್ರನ್ನ ಮುಂದೆ ಇಟ್ಕೊಂಡು ಇವ್ರ ಹೆಸರು ಹಿಡ್ಕೊಂಡು ನನ್ನ ಕೆಲವು ಪರ್ಸನಲ್ ಎಜುಕೇಶನ್ ನ ಸಾಲ್ವ್ ಮಾಡ್ಕೊಂಡೆ ಕೂಡ. ಕಾಲ ಕಳೆದಂತೆ ಕೆಂಡನ ಮೊದಲು ಕಟ್ಕೊಂಡಿದ್ದೀನಿ ಅಂತ ಗೊತ್ತಾಯ್ತು. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ರೋಲ್ ಕಾಲ್ ಮಾಡಕ್ ಶುರು ಮಾಡಿದ್ರು. ಕೊಡಲ್ಲ ಅಂದ್ರೆ ಧಮ್ಕಿ ಹಾಕೋಕ್ ಶುರು ಮಾಡಿದ್ರು. ನಾನು ಎಷ್ಟು ಅಂತ ಕೊಡ್ಲಿ? ನಾನು ದೂರ ಆಗೋಕ್ ಟ್ರೈ ಮಾಡಿದೆ. ಅವ್ರ ಮನೆಗೆ ಹಾಸ್ಪಿಟ್ಲ್ಗೂ ಬರಕ್ ಶುರು ಮಾಡಿದ್ರು. ಅವ್ರು ಫೋನ್ ಮಾಡೋದ್ ಕೂಡಲೇ ರಿಸೀವ್ ಮಾಡ್ಬೇಕು, ಇಲ್ಲ ಅಂದ್ರೆ ಅದಕ್ಕೂ ಕಿರಿಕು. ಸಾಕಾಗೋಯ್ತು. ಸ್ಟೆಮ್ ಸೆಲ್ಸ್ ಪ್ರಪೋಸಲ್ ನ ಮುಂದೆ ಇಟ್ಟು ಭೇದ ಬುದ್ಧಿ ಉಪಯೋಗಿಸಿ ಒಬ್ರ ಮೇಲೆ ಒಬ್ರನ್ನ ಎತ್ಕಟ್ಟಿ ಒಬ್ಬನ್ನ ಮೇಲಕ್ಕೋ ಇನ್ನೊಬ್ಬನ್ನ ಜೈಲು ಕಳ್ಸೋಕೆ ಪ್ಲಾನ್ ಮಾಡಿದೆ. ಕ್ರಿಮಿನಲ್ಸ್ ಜೊತೆ ಫ್ರೆಂಡ್ಶಿಪ್ ಇದೆ ಅಂತ ಬಿಲ್ಡಪ್ ತಗೊಳ್ಳೋ ಕ್ರೇಜು. ಕ್ರಿಮಿನಲ್ಸ್ ಗಳನ್ನ ಮುಂದೆ ಇಟ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ನಿಮ್ ಪರ್ಸನಲ್ ಲಿಟಿಗೇಷನ್ಸ್ ನ ಸಾಲ್ವ್ ಮಾಡ್ಕೊಂಡಿದ್ದೀರಾ ಅಲ್ರಿ? ಇವೆಲ್ಲ ನಿಮಗ್ ಬೇಕಾಗಿತ್ತೇನ್ರಿ? ಹೇಳ್ರಿ ಡಾಕ್ಟ್ರೇ, ಬನ್ನಿ ಅನುಭವಿಸಿ. ಇವಾಗ ಕ್ಲಿಯರ್ ಕಾಣಿಸ್ತಾ ಇದೆ ಅಲ್ವಾ? ಹೌದು. ಇನ್ಮುಂದೆ ಏನು ಸಮಸ್ಯೆ ಆಗಲ್ಲ. ಅದು ಬೇರೆಯವ್ರ ಕಡೆನ ನಿಮ್ಗೆ ಜೋಡಿಸಿರ್ತೀವಲ್ಲ, ಆ ಸಮಯದಲ್ಲಿ ನೀವು ವಿಚಿತ್ರವಾದ ಕಲ್ಪನೆಗಳನ್ನು ಮಾಡ್ಕೋತಾ ಇರ್ತೀರಾ ಅಷ್ಟೇ. ಇವಾಗೆಲ್ಲ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಎವ್ರಿಥಿಂಗ್ ಇಸ್ ಓಕೆ. ಥ್ಯಾಂಕ್ ಯು ಡಾಕ್ಟರ್. ನಾವಿದ್ ನೋಡ್ಬೋದಾ? ಥ್ಯಾಂಕ್ ಯು. ವಾವ್, ಬ್ಯೂಟಿಫುಲ್. ಈ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಸ್ ನಯನಾ. ಈ ಕಣ್ಗಳ್ ದಾನ ಮಾಡಿ ನನ್ ಸೆಕೆಂಡ್ ಲೈಫ್ ಕೊಟ್ಟ ಆ ಪುಣ್ಯಾತ್ಮರನ್ನ ನಾನು ಯಾವಾಗ್ಲೂ ನೆನ್ಸ್ಕೋತೀನಿ. ಯಾರೋ ದಾನ ಮಾಡಿದ ಕಣ್ಣಿಂದ ಪ್ರಪಂಚ ನೋಡ್ತಾ ಇದೆಯಾ? ನಿನಗೆ ಸೆಕೆಂಡ್ ಲೈಫೇ. ಹಾ, ಹೌದು. ಹಾಗೆ ಸ್ಟೆಮ್ಸಸ್ಗೋಸ್ಕರ ಆ ಕ್ರಿಮಿನಲ್ಸ್ ಮಾಡಿದ ಟ್ರ್ಯಾಪಿನ ಹೊರಗೆ ಬಂದು ನನ್ನ ಧೈರ್ಯದಿಂದ ಕಳ್ಕೊಂಡಿರೋ ಸಂತೋಷನ ಮತ್ತೆ ವಾಪಸ್ ಪಡ್ಕೊಂಡು ನನಗೂ ಒಂಥರ ಸೆಕೆಂಡ್ ಲೈಫ್ ಸಿಕ್ಕಂಗಾಯ್ತಲ್ವಾ? ಸ್ಟೋರ್ ಸ್ಟೆಮ್ ಸೆಲ್ಸ್ ಗಿವ್ ಸೆಕೆಂಡ್ ಲೈಫ್. ಬಾಂಡ್ನ ಮಾತ್ರ ಸೇಫಾಗಿ ಇಟ್ಕೊಳ್ಳಿ.